ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರ ರೀ. ಮತ್ತು ಇವತ್ತು ಮಾರ್ಚ್ 26 ರಾಮನವಮಿ ಐತಿ. ರಾಮನವಮಿಗೆ ಎಲ್ರಿಗೂ ಶುಭ ಆಗಲಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಹನುಮಪ್ಪ ರಾಮಪ್ಪ ಇಬ್ಬರು ಎಲ್ಲರ ಆಸೆ ಕನಸುಗಳನ್ನ ಈಡೇರಿಸಲಿ. ಮತ್ತು ಒಳ್ಳೆಯವ್ರಿಗೆ ಒಳ್ಳೇದಾಗಲಿ, ಕೆಟ್ಟವರಿಗೆ ಕೆಟ್ಟದ್ದನ್ನ ಆಗಲಿ. ಒಂದು ಕೆಲವು ದಿನದಿಂದ ಒಂದು ವಿಡಿಯೋ ಮಾಡಾಕಿದ್ನಿ. ಅದೇನಪ್ಪ ಅಂತ ಹನುಮಂತರ ಗುಡಿ ಸ್ವಚ್ಛತೆ ಬಗ್ಗೆ ಅವ್ಯವಸ್ಥೆ ಆಗಿತ್ತು. ಅದ್ರ ಬಗ್ಗೆ ಆಗೈತಿ. ಕೆಲವೊಂದಿಷ್ಟು ಮಂದಿ ಏನಂದ್ರೆ ಅವ್ರು ಸ್ವಚ್ಛ ಮಾಡ್ಬೇಕ, ಇವ್ರು ಸ್ವಚ್ಛ ಮಾಡ್ಬೇಕ, ಏನೋ ಮಾಡ್ತಾನ ಅವ್ನು ಸ್ವಚ್ಛ ಮಾಡ್ಲಿ ಅಂತ ಅಂದ್ಬಿಟ್ಟ. ಒಬ್ರು ಸ್ವಚ್ಛ ಮಾಡಿರಪ್ಪ ಅಂದ್ರೆ ಅಲ್ಲಿ ಬಂದು ಇನ್ನೊಬ್ರು ಗಲೀಜ್ ಮಾಡೋರು ಇದ್ದೇ ಇರ್ತಾರ. ದಯವಿಟ್ಟು ಹೇಳತ್ತೀನಿ, ಬೇರೆ ಕಡೆ ಗುಡಿ ಎಲ್ಲ ಕಂಪೇರ್ ಮಾಡಿ ನೋಡಿದ್ರಪ್ಪ ಅಂತಂದ್ರೆ, ಈಗ ಉದಾಹರಣೆ ತಗೊಳತ್ತೀನಿ, ಕಲ್ಲೋಳಿ ಹನುಮಪ್ಪನ ಗುಡಿ ತಗೋರಿ. ಅಲ್ಲಿ ಗುಡಿ ಒಳಗೆ ಹೊರಗಡೆ ಕೆಲವೊಂದಿಷ್ಟು ಎಣ್ಣೆ ಪಣ್ಣೆ ಹಾಕಿ ನಮ್ಮವ್ರ ನಮ್ಮನ್ನು ಹೊಲಸು ಮಾಡಿಬಿಡ್ತಾರ. ಅದನ್ನ ಆತಿದ್ದಾನ ದೇವ್ರಿಗೂ ಕೂಡ ಸ್ವಚ್ಛವಾಗಿರ್ಲಿ. ಇಲ್ಲಿ ನೀವು ಅಷ್ಟ ಜಾಕ ಮಾಡಿ ಹೋದ್ರ ಅಂತಲ್ಲ. ಈಗ ನೀವ್ ಹೆಂಗ್ ಶಾಂಪೂ ಕಾರ್ತಿಕ ಅದೋ ಇದು ಹಚ್ಕೊಂಡು ಸೀಗಿಕಾಯಿ ಹಚ್ಕೊಂಡು ನಿಮ್ ತಲೆ ಹೆಂಗ್ ಸ್ವಚ್ಛ ಮಾಡ್ಕೋತಿರ್ಲ, ಹಂಗ ದೇವ್ರು ಕೂಡ ಅದ್ರ ಮೇಲೆ ಎಣ್ಣೆ ಸಿರುವಿ ಅದ್ರ ಮುಂದೆ ಕಾಳುಗಳು ಇಟ್ಟ ಮತ್ತಲ್ಲಿ ಕೆಲವೊಂದಿಷ್ಟು ಗಲೀಜ್ ಮಾಡಿ ಅಲ್ಲಿ ಉದುಕಡ್ಡಿ ಚುಚ್ಚು ಬುಟ್ಟಿ ನೋಡ್ಬೇಕು. ಅದನ್ನ ಬುಟ್ಟೆನ ಪೂರಾ ಎದ್ದು ಕಾಣ್ತೈತೆ ಅದ. ನಾನು ಹೇಳೋದಿಲ್ಲಿ ಊರ್ ಬಗ್ಗೆ ಕಿಮ್ಮತ್ ಕಳ್ಯಾಕ, ಊರಿಂದ ಇದನ್ ಮಾಡಾಕ ನಾನಿಲ್ಲಿ ಈ ವಿಡಿಯೋ ಮಾಡತ್ತಿಲ್ಲ. ನಾನು ಹೇಳೋದೊಂದ ಸುಧಾರಣೆ ಆಗ್ರಿ ಸ್ವಲ್ಪನಾದ್ರು. ನಿಮ್ಮ ಮನಿ ಮುಂದೆ ಅಂಗಳ ಕಸ ಹೆಂಗ್ ಹೊಡ್ಕೋತಿರ್ಲ, ಮನ್ಯಾಗ ಸ್ವಲ್ಪ ಕಸ ಬೀಳತ್ತಪ್ಪ ಅಂದ್ರೆ 2-3 ಸಲ ಪರಿಸಿಗೆ ನೀರ್ ಹಾಕಿ ಸಾಂಗ್ ಪುಡಿ ಹಾಕಿ ಗಸ ತಿಕ್ಕಿ ತೆಗಿತೀರಿ. ಹಂಗ ಇಲ್ಲಿ ಗುಡಿ ಬಗ್ಗೆ ಕೇಳೋದಕ್ಕ ಯಾರೂ ಇಲ್ಲ. ನಾನ್ ವಿಚಾರ ಮಾಡಿದ್ರ ಪ್ರಕಾರ ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲಾ ಗುಡಿಗಳಿಗೂ ಕೆಲವೊಂದಿಷ್ಟು ವ್ಯಾಲ್ಯೂ ಅನ್ನೋದಾವ. ಅದ ನಮ್ಮೂರ ನಮ್ಮಪ್ಪನ ಗುಡಿ ಬಗ್ಗೆ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ಇದನ್ನ ನಿಜ ಹೇಳತ್ತೇನೆ, ನಾನು ಇದನ್ನ ಸುಳ್ಳು ಹೇಳತ್ತಿಲ್ಲ. ಯಾಕಂದ್ರೆ ಬಾಳ ಮಂದಿಗೆ ಸ್ವಲ್ಪ ಒರಟಾಗಿ ಅನಿಸ್ಬೋದು ಈ ನನ್ನ ಮಾತುಗಳ. ಮತ್ತ ಕೆಲವೊಬ್ರು ಅಂದ್ರು ಊರ್ ಮಂದಿ ಎಲ್ಲ ಒಂದೈತಿ, ನೀ ಒಬ್ಬ ಏನ್ ಮಾಡ್ತಿ ಅಂತ ಅಂದ್ಬಿಟ್ಟ. ಇಲ್ಲಿ ಊರ್ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಂತ ಕುಂದ್ರಂಗಿಲ್ಲ. ಏನಕ್ಕಪ್ಪ ಅಂದ್ರೆ ನನಗೆ ನಾಳೆ ಊರ್ ಇಂಪಾರ್ಟೆಂಟ್. ಯಾಕಂದ್ರೆ ಜೀವನ ಕಟ್ಕೊಳಕ್ ಊರ್ ಇಂಪಾರ್ಟೆಂಟ್ ಅಂತ ಹೇಳಂಗಿಲ್ಲ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಯಾರೋ ನಂದ ಹೊಟ್ಟಿ ತುಂಬಸಂಗಿಲ್ಲ. ಮಾತಾಡೋ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಂಗಿಲ್ಲ. ಜಸ್ಟ್ ನನ್ನ ಕೆಲಸ ಏನೈತಿಲ್ಲ, ನಾನು ಕೆಲಸನ ಮಾಡ್ತಾನ. ಇಲ್ಲಿ ಯಾರು ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ಐ ಡೋಂಟ್ ನೋ, ಅದ್ರ ಬಗ್ಗೆ ನನ್ಗೆ ವಿಚಾರಗಳಿಲ್ಲ. ನನ್ಗೆ ಆ ಕೆಲಸ ಮಾಡ್ಬೇಕು ಅನ್ನೋದೈತಿ, ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ಅದ ಸ್ವಚ್ಛತೆ ಕಾರ್ಯ. ಇವತ್ತು ರಾಮನವಮಿ ಐತಿ. ಇವತ್ತನ ಅದನ್ನ ನನ್ನ ಕಡೆಯಿಂದ ಎಷ್ಟಾಗದಿಲ್ಲ ಅಷ್ಟು ಮಾಡ್ತಾನ. ಮತ್ತು ಆಮೇಲೆ ನೀರು ಪಾರ ಕೆಲವೊಂದಿಷ್ಟು ಸಿಕ್ಕು ಅಂತಂದ್ರೆ ಗುಡಿನ ನಮ್ಮ ಜಾತ್ರೆಗೆ ಅನ್ಗೂಡ್ದ ಇನ್ನೂ ಒಂದು ಅದು ಮಾಡ್ತಾನ. ಅದು ಕೆಲಸಗಳು ನನಗದಾವ. ನಾವು ಊರಾಗ ಒಂದು ಹೆಸರು ಮಾಡ್ಬೇಕು, ಊರಾಗ ಒಂದು ಏನಾರ ಮಾಡ್ಬೇಕ ಅಂತ ಹೇಳ್ಬಿಟ್ಟು ಎಲ್ಲ ಏನಿಲ್ಲ. ಯಾರ ಮನೆ ಇಷ್ಟಪಡೋರು ಪಡ್ಲಿ, ಬಿಟ್ಟವ್ರು ಬಿಡ್ಲಿ, ಅದ್ರ ಬಗ್ಗೆ ವಿಚಾರಗಳಿಲ್ಲ. ಯಾಕಂದ್ರೆ ಜೀವನ ನಂದೈತಿ, ಯಾರ್ದ ಮುಂದಿದಿಲ್ಲ. ಈ ಕಾರ್ಯನ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಷ್ಟ ಐತಿ. ಅದನ್ನ ಹೊರತ ಬೇರೆ ಯಾವುದು ಇಂಟೆನ್ಷನ್ ಇಲ್ಲ. ಇದನ್ನ ತೋರಿಕೆಗಾಗಿ ಅಥವಾ ತೋರಿಸ್ಕೊಳ್ಳೋದಕ್ಕಾಗಿ ಮಾಡತ್ತಿಲ್ಲ. ಇದನ್ನ ಹೇಳ್ಬೇಕಂತ ಅನಿಸ್ತು ಅಂದ್ರೆ ವ್ಯಾಲ್ಯೂ ಮಂದಿ ಸ್ವಲ್ಪ ಚೇಂಜ್ ಆಗ್ರಿ ಅನ್ನೋದಷ್ಟೇ. ಅದನ್ನ ಬಿಟ್ಟರೆ ಬೇರೆದೇನೂ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಈ ಕೆಲಸನ ಇವತ್ತ ಸ್ಟಾರ್ಟ್ ಮಾಡ್ತಾರೆ.